ಆಗ ಅವರು ಒಂದು ಶ್ಲೋಕವನ್ನು ಏಕೀ ಶ್ಲೋಕ ಹೇಳ್ತಾರೆ. ಕಿಂ ಜ್ಯೋತಿಸ್ತವ ಭಾನುಮಾನ ಹನಿಮೆ ರಾತ್ರೌ ಪ್ರತಿಪಾದಿಕಂ ಸ್ಯಾದೇವಂ ರವಿದೀಪ ದರ್ಶನ ವಿಧೌ ಕಿಂ ಜ್ಯೋತಿರಾಪ್ಯಾಹಿಮೆ. ಇದರಲ್ಲಿ ನೋಡಿ, ಸೂರ್ಯನ ಬೆಳಕು, ಚಂದ್ರನ ಬೆಳಕಿದೆ. ತ್ಯಕ್ಸ್ತುಸ್ತಸ್ಯ ನಿಮೀಲನಾದಿ ಸಮಯೇ ಕಿಂ ದೀರ್ಧಿಯೋ ದರ್ಶನೆ. ಕಣ್ಣು ಮುಚ್ಚಿಕೊಂಡಾಗ ದರ್ಶನ ಕೊಟ್ಟವ್ರು ಯಾರು? ಬೇಕಲ್ಲ ನೋಡಿ. ಕಿಂ ಧಿಯೋ ದರ್ಶನೆ ಯಾರು ಕೊಟ್ಟರು? ಕಿಂ ತತ್ರ ಮಹತೋ ಭವಾನ್ ಪರಮಕಂ ಜ್ಯೋತಿಸ್ ತಸ್ಮಿ ಪ್ರಭೋ. ಒಂದು ಕಾಲ ಅವನ ವಿಚಾರಕ್ಕೆ ಅವನಿಗೆ ಇಟ್ಕೊಳ್ತದೆ. ಆಗ ಅವನು ಹೇಳ್ತಾನೆ, ಬುದ್ಧಿ ಬೆಳಕಲ್ಲಿ ನೋಡಿದ್ದೇನೆ ಅಂತ. ಏನೋ ಬುದ್ಧಿ ಬೆಳಕಿಂದ ನೋಡಿದ್ದೇನೆ ಅಂತ ಒಪ್ಕೊಳ್ಳೋಣ. ಬುದ್ಧಿ ಬೆಳಕಿಂದ ನೀನು ನೋಡಿದ್ದೆ ಅಂತ ಒಪ್ಕೊಳ್ಳೋಣ. ಶಂಕರರು ಹೇಳ್ತಾರೆ, ಬುದ್ಧಿ ಬೆಳಕಲ್ಲಿ ನೀವು ಒಪ್ಕೊಂಡಿದ್ದೆ ಅಂತ ಆದ್ಮೇಲೆ ಬುದ್ಧಿಯ ಬೆಳಕನ್ನು, ಬುದ್ಧಿ ಬೆಳಕಿನಿಂದ ನೀನು ಕಣ್ಣು ಮುಚ್ಕೊಂಡಾಗೆಲ್ಲ ನೋಡಿ, ಹಗಲಿನಿಂದ ಕಣ್ಣು ಒಡ್ಕೊಂಡು ನೋಡಿದೆ, ಎಲ್ಲವೂ ಸರಿ. ಆ ಬುದ್ಧಿ ಬೆಳಕನ್ನ ಕೊಡುವಂತ ಒಂದು ಬೆಳಕು ಬೇಕಲ್ವಾ? ಅದನ್ನು ಕೊಟ್ಟವರು ಯಾರು? ಮತ್ತೆ ಪ್ರಶ್ನೆ ಮಾಡ್ತಾರೆ ನೋಡಿ. ಪ್ರಶ್ನೆಗಳ ಮೂಲಕ ಅವನನ್ನು ಎಲ್ಲಿ ತಗೊಂಡು ಹೋಗ್ತಾರೆ ಅಂತ. ಅದನ್ನು ಕೊಟ್ಟವರು ಯಾರು? ಆಗ ಹೇಳ್ತಾನೆ, ಅದು ನಾನೇ ಅಂತ ಹೇಳ್ತಾನೆ. ಏನೋ ನಾನೇ ಅಂತ ಹೇಳ್ತಾನೆ ಶಂಕರ. ನನಗೆ ಗೊತ್ತಾಯ್ತು, ಅದು ನಾನೇ, ನನ್ನ ಆತ್ಮ. ಆತ್ಮದ ಮೂಲಕ ಕಣ್ಣಿಗೆ ಬುದ್ಧಿಯ ಬೆಳಕು ಬರುತ್ತೆ, ಆ ಮೂಲಕ ನಾನು ನೋಡ್ತೇನೆ ಅಂಥೇಳಿ ಅವನಿಗೆ ಸತ್ಯದ ದರ್ಶನ ಆಯಿತು. ಶಂಕರ, ಇನ್ನೇನು ಹೋಗು ಅಂತ ಹೇಳ್ತಾನೆ. ಕ್ಷಣದಲ್ಲಿ ನೋಡಿದ್ರೆ ಅಲ್ಲಿ ಯಾರೂ ಇಲ್ಲ. ಅಂದರೆ ಇದನ್ನು ಅವ್ರಿಗೆ ಏನು ಹೇಳ್ತಾರೆ ಕೇಳಿದ್ರೆ, ಅಲ್ಲಿ ಚೇತನ ಮಾತ್ರ ಇತ್ತು. ಏನೋ ಬ್ರಹ್ಮ ಚೇತನ ಮಾತ್ರ ಇತ್ತು. ಹೀಗೆ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಏಕೀ ಶ್ಲೋಕದ ಮೂಲಕ ಶಂಕರರು ಜ್ಞಾನಿಯನ್ನು ಮಾಡಿದ್ದು ಒಂದು ಕತೆ. ಆಮೇಲೆ ಇನ್ನೊಂದು ಕತೆ, ಸಮಾಜದ ಅಂದರೆ ಜ್ಞಾನಿ ಆಗುವುದು ಹೇಗೆ ಹೇಳೋದ್ರ ಬಗ್ಗೆ ಒಂದು ಕ್ಯಾಪ್ಷನ್ ಕೊಟ್ಟು ಹೇಳ್ತಿದ್ರು. ಆಮೇಲೆ ಮತ್ತೆ ನೋಡಿ, ಅವರು ಆಮೇಲೆ ನೈಷಾ ತರ್ಕೇಣ, ಅವರ ತರ್ಕ ಮಾಡಿಲ್ಲ, ತರ್ಕ ಮಾಡದೇ ಪ್ರಶ್ನೆಗಳ ಮೂಲಕ ಅವನ ಜ್ಞಾನಿಯನ್ನಾಗಿ ಮಾಡ್ತಾರೆ. ಇದು ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರಚಂಡವಾದಂಥ ಉಪನ್ಯಾಸ. ಅವ್ರ ಭಾಷೆಯಲ್ಲಿ ಅದನ್ನು ಕೇಳಬೇಕು, ಪ್ರಚಂಡ ಕರತಾಡನ. ಇಲ್ಲಿ ಯಾವ ದೊಡ್ಡದಿದೆ ಭಾಷೆ? ಯಾವ ಭಾಷೆ? ಯಾರಿಗೆ ಅರ್ಥ ಆಗದಿರುವಂಥ ಭಾಷೆ ಯಾವುದಾದ್ರು ಇದೆಯಲ್ಲಿ? ಶಬ್ದ ಯಾವುದಾದ್ರು ಇದೆಯಾ? ಯಾವುದೂ ಇಲ್ಲಲ್ಲ. ಇಂಥ ಸುಲಭ ಭಾಷೆಯ ಮೂಲಕ ಶಂಕರರು ಹೇಗೆ ಮಾಡಿದ್ರಲ್ಲ ಅಂದಿನ ಆ ಕಾಲದಲ್ಲಿ, ಇವತ್ತು ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು ಉತ್ತರ ಕರ್ನಾಟಕ ಪ್ರಾಂತದಲ್ಲಿ ಮಾಡಿದ್ದಾರೆ. ಇದು ಹಿಂದೂ ಧರ್ಮ ಕೊಟ್ಟು ದೊಡ್ಡ ಕೊಡುಗೆ ಅಲ್ವಾ? ಅವರೆಲ್ಲಾದರೂ ಹೇಳಿದ್ದಾರಾ? ಎಲ್ಲೂ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಮತ್ತೊಂದು ಊರಿಗೆ ಹೋದಾಗ, ಅಂದರೆ 15 ದಿವಸದ ಒಂದು ಪ್ರವಚನ, ತುಳಿಯುವವರ ಮಧ್ಯೆ ಬೆಳೆಯುವುದು ಹೇಗೆ? ಏನೋ ತುಳಿಯುವವರ ಮಧ್ಯೆ ಭಾಳ ಜನ ನಾವು ಹೇಳ್ತೇವೆ, ಅವನಮ್ಮನ್ನು ತುಳಿತಾನೆ, ಇವನಮ್ಮನ್ನು ತುಳಿತಾನೆ ಅಂತ ಹೇಳ್ತೇವಲ್ಲ. ಅದಕ್ಕೆ ಒಂದು ಕಥೆಯನ್ನು ಹೇಳ್ತಾರೆ ಅವರು. ಈ ಹುಲ್ಲು ಗರಕೆ ಅಲ್ವಾ? ನೋಡಿ, ಗರಕೆ ಲಕ್ಷಣ ನೋಡಿ. ನಾವು ಪೂಜೆ ಮಾಡಿ ಆಮೇಲೆ ಪ್ರಸಾದ ಚೆಲ್ಲಿದ ಗರಕೆ ತಾನು ಹುಟ್ಕೊಂಡ್ಬಿಡ್ತವೆ. ಹುಟ್ಕೊಂಡು ಬೆಳೀತದಲ್ಲ, ಅದು ಭಾಳ ಆಶ್ಚರ್ಯ ಅದು ಅಲ್ವಾ? ಭಾಳ ಆಶ್ಚರ್ಯ. ಒಂದು ಗರಿಕೆ, ಮತ್ತೆ ಇನ್ನೊಂದು ನಾಚಿಕೆ ಮುಳ್ಳು, ಎಲ್ಲ ಏನು ಹೇಳ್ತಾರೆ ಗೊತ್ತಿಲ್ಲ, ನಾಚಿಕೆ ಮುಳ್ಳು. ಆಗ ಹುಲ್ಲಿನ ಮೇಲೆ, ಹುಲ್ಲಿನ ಅಂಕಣದಲ್ಲಿ ಜನ ನಡೀಲಿಕ್ಕೆ ಎಲ್ಲರೂ ಖುಷಿ ಪಡ್ತಾರಲ್ಲ. ಯಾಕೆಂತೇಳಿ ಬರೀ ಕಾಲಗಳು ಹೋಗ್ಬೋದು ಅಲ್ವಾ? ಅದಕ್ಕೋಸ್ಕರ ಇವತ್ತು ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ ಲಾನ್ ಅಂತ ಮಾಡಿಬಿಡ್ತಾರೆ, ಬರೀ ಕಾಲಲ್ಲಿ ಅಡ್ಡಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆಗ ತುಳಿಯುವವರ ಮಧ್ಯೆ ಬೆಳೆಯುವುದು ಹೇಗೆ ಅನ್ನೋದು ಕತೆ. ಆಗ ಹುಲ್ಲು ಬೆಳೆತಿರ್ತದೆ. ಆಗ ಒಬ್ಬ ಮನುಷ್ಯ ಬರ್ತಾನೆ, ಅದನ್ನು ತುಳಿತಾನೆ. ನಾವು ಹುಲ್ಲ ಮೇಲೆ ತುಳಿದಾಗ ಅದು ಕಟ್ಟಾಗಿ ಬಿಡ್ತದೆ. ಅದು ಬೆಳೆಯಿತು. ಮತ್ತು ಮಾರನೇ ದಿವಸನೂ ಹಾಗೆ ಆಯಿತು. ಆಗ ಪಕ್ಕದಲ್ಲಿದ್ದ ನಾಚಿಕೆ ಮುಗಿ ಹೇಳ್ತು, ನೋಡು ನಿನ್ನ ಕತೆ ಹೇಗೆ ಜನ ತುಳಿತಾರೆ. ಆಗ ಅದು ಹೇಳ್ತು, ಏನು ಅಂದರೆ, ತುಳಿಯುವರು ತುಳ್ಕೋತಾರೆ, ಏನೋ ತುಳಿಯುವರು ತುಳ್ಕೋತಾರೆ, ಅಂಥವ್ರ ಮಧ್ಯನೇ ಬದುಕಬೇಕು ಅನ್ನುವಂಥ ಪ್ರಚಂಡ ಉತ್ಸಾಹ ನನ್ನಲ್ಲಿದೆ. ಅದನ್ನು ಕಸಿಲಿಕ್ಕೆ ಯಾರದ್ರೂ ಆಗುವುದಿಲ್ಲ ಅಲ್ವಾ?
ಹೀಗೆ ಅದನ್ನು ಕಸಿಲಿಕ್ಕೆ ಯಾರದ್ರೂ ಆಗುವುದಿಲ್ಲ. ನಾನು ಬೆಳೀತೇನೆ, ಬೆಳೆದು ಎಷ್ಟು ಎತ್ತರಕ್ಕೆ ಬೆಳೀತೇನೆ ಅಂತಂದರೆ, ಯಾವ ಮನುಷ್ಯ ಇವತ್ತು ತುಳಿದಿದ್ದಾನಲ್ಲ ಅದೇ ಮನುಷ್ಯ ನಾಳೆ ನನ್ನನ್ನು ಹೊಗಳಬೇಕು. ಅದೇ ಮಾರನೇ ದಿವಸ ಹೀಗೆ ಹೋಗ್ತಿದ್ದ ಸಮಯದಲ್ಲಿ ನಾಚಿಕೆ ಮುಳ್ಳಿಗೆ ಅವನು ಕಾಲ್ತ, ನಾಚಿಕೆ ಮುಳ್ಳಿಗೆ ಅವನೇನು ಮಾಡ್ತಾನೆ, ಮರುದಿವಸ ಹುಡುಗರು ತಂದು ನಾಚಿಕೆ ಮುಳ್ಳನ್ನು ಬುಡತ್ತ ಕಿತ್ಬಿಡ್ತಾನೆ. ಸಮಾಜದಲ್ಲಿ ಕಿರುಕುಳ ಕೊಡ್ತಾರಲ್ಲ, ಇವತ್ತು ಧರ್ಮಸ್ಥಳದಲ್ಲಿ ಅವನ ಅರೆಸ್ಟ್ ಆಗಿದೆ, ಸುಳ್ಳು ಹೇಳಿದವನ ಅರೆಸ್ಟ್ ಆಗಿದೆ. ಇಂಥವರೆಲ್ಲ ಕೆಲವು ಕಾಲ ಮಾತ್ರ ಬದುಕ್ತಾರೆ. ಧರ್ಮಸ್ಥಳದಲ್ಲಿ ಯಾರು ಸುಳ್ಳು ಹೇಳಿದ್ನಲ್ಲ, ಬುರುಡೆ ಬಿಟ್ಟವ, ಬುರುಡೆ ಬಿಟ್ಟನಲ್ಲ, ಅವನ ಅರೆಸ್ಟ್ ಆಗಿದೆ ಇವತ್ತು. ಅಂದರೆ ಇದರ ಅರ್ಥ ಏನು ಕೇಳಿದ್ರೆ, 50,000 ಜನ ಸೇರಿದ್ರು ಪಿಲ್ಟರ್ ಆಫ್ ಸೈಲೆನ್ಸು. ನಾನು ನೋಡ್ತಾ ಇದ್ದೆ, ಕೃಷಿಕರೇ ಹೆಚ್ಚಿಗೆ ಜನ ಇರ್ತಿದ್ರು, ಕೃಷಿ ಕಾರ್ಮಿಕರೇ ಹೆಚ್ಚಿಗೆ ಜನ ಇರ್ತಿದ್ರು. ಅವರನ್ನು ಇಷ್ಟು ಆಸ್ವಾದನೆ ಮಾಡ್ತಿದ್ರು. ಯಾಕೆಂತಂದರೆ ಇಷ್ಟು ಚಂದ ಮಾಡಿ ಕಥೆ ಹೇಳ್ತಿದ್ರಲ್ಲ. ಇದರ ಅರ್ಥ ಆಗದೆ ಇರೋದು ಏನಿದೆ, ತಿಳಿಯುವವರ ಮಧ್ಯದಲ್ಲಿ ನೀನು ಗೆದ್ದು ನಿಲ್ಲಬೇಕು ಅಂದಾಗ ಹುಲ್ಲಿನ ಎಕ್ಸಾಂಪಲ್ ಕೊಟ್ಟು ಅವರು ಹೇಳ್ತಾರೆ. ಹೀಗೆ ಒಂದು ಕಥೆಗಳ ಮೂಲಕ ಇನ್ನೊಂದು ಕಥೆ ಅವರು ನನಗೆ ಇದಾಗಿದ್ದು ಅಂದರೆ, ಕೆಲವು ಜನ ಹೊಟ್ಟೆ ಬಟ್ಟೆ ಕಟ್ಟಿ ಇಡೀ ಜೀವನದ ಪರ್ಯಂತ ದುಡಿತಾರೆ, ಆಮೇಲೆ ಆ ಆಸ್ತಿ ಯಾರ್ದೋ ಪಾಲಾಗುತ್ತೆ ಅಲ್ವಾ. ಅದಕ್ಕೆ ಅವರು ಒಂದು ಕಥೆ ಹೇಳ್ತಾರೆ. ಒಬ್ಬ ಶ್ರೀಮಂತ ವ್ಯಕ್ತಿ, ಶ್ರೀಮಂತನೇ ಅವನು, ಉಣ್ಲಿಕ್ಕೆ ತೊಂದರೆ ಇಲ್ಲ, ಉಡ್ಲಿಕ್ಕೆ ತೊಂದರೆ ಇಲ್ಲ, ಬೇಕಾದಷ್ಟು ಹಣ ಇದೆ, ಮಕ್ಕಳು ದೊಡ್ಡವರಾಗಿದೆ, ಕೃಷಿ ಕುಟುಂಬ. ಅಂಥ ಮನುಷ್ಯ 70 ವರ್ಷ ಅವನಿಗೆ ರಾಜ ಹತ್ರ ಬರ್ತಾನೆ. ರಾಜ ಬಂದು ಏನಪ್ಪ ಯಾಕೆ ಬಂದಿದ್ದೆ ಅಂತ ಕೇಳ್ತಾನೆ. ಇದು ನಮ್ಮ ಸ್ವಾಮೀಜಿಯವರು ಹೇಳಿದ ಕತೆ. ನನಗೆ ಒಂದು ಬೈಕೆ ಇದೆ. ಏನು ಬೈಕೆ? ಒಂದು ಬೈಕೆ ಇದೆ. ಬಹುಶಃ ಇಲ್ಲಿ ಯಾರಿಗಿದೆ ನನಗೆ ಗೊತ್ತಿಲ್ಲ. ನಾನು ಅತ್ಯಂತ ಸಿರಿವಂತನಾಗಿ ಸಾಯ್ಬೇಕು. ಏನೋ ಅತ್ಯಂತ ಸಿರಿವಂತನಾಗಿ ಸಾಯ್ಬೇಕು. ಆ ರಾಜ ಕೇಳ್ತಾನೆ, ಯಾಕೆ? ಇಲ್ಲ, ಊರಿನಲ್ಲಿ ನನ್ನಷ್ಟು ಸಿರಿವಂತ ಯಾರೂ ಇಲ್ಲ, ಅಂಥದ್ದು ಆಗಬೇಕು. ಆಗ ರಾಜ ಹೇಳ್ತಾನೆ, ಹಾಗಿದ್ದರೆ ತೊಂದರೆ ಇಲ್ಲ, ನಿನ್ನ ಇಚ್ಛೆ, ನಿನ್ನ ಆಸೆ ಪೂರೈಸೋಣ. ರಾಜರಲ್ವಾ, ನಿನ್ನ ಆಸೆ ಪೂರೈಸೋಣ. ನಾಳೆಗೆ ಸೂರ್ಯೋದಯಕ್ಕೆ ಊರಿನ ಹೊರಗಡೆ, ನಮ್ಮ ರಾಜಧಾನಿ ಹೊರಗಡೆ ಒಂದು ಹೊಳೆ ಇದೆ, ಅಲ್ಲಿ ಬಾ ನೀವು. ಸೂರ್ಯೋದಯಕ್ಕೆ ಬಾ ನೀವು. ಸೂರ್ಯೋದಯಕ್ಕೆ ಬರ್ತಾನೆ. ಆಗ ರಾಜ ಒಂದು ಕರಾರು ಮಾಡ್ತಾನೆ. ಏನಂದರೆ, ಮುನ್ನಡೆ ಸಹ ಹೇಳಿರ್ತಾನೆ, ದುಡಿಯದೇ ಸಂಪತ್ತು ಇಲ್ಲ, ನೀನು ದುಡಿಬೇಕು. ನೀನೇನು ಅಂದ್ಕೊಂಡಿದ್ದೆ ಅದಕ್ಕಿಂತ ಹೆಚ್ಚಿಗೆ ಕೊಡ್ತೇನೆ ನಾನು. ಮರುದಿವಸ ಬರ್ತಾನೆ. ಮುದುಕನಿಗೆ 70 ವರ್ಷ ಆಗಿದೆ. 25, 40, 50 ವರ್ಷದಿಂದ ಈ ಸುದ್ದೆಲ್ಲ ಬಿಟ್ಟಿದ್ದಾನೆ ಅವನು. ಆದರೆ ಅವನಿಗೆ ಹಾಕಿದ ಕರಾರು, ಈಚೆ ದಡದಿಂದ ಆಚೆ ದಡಕ್ಕೆ ಹೋಗ, ಇಲ್ಲಿಂದ ಅಲ್ಲೋಗ, ಅಲ್ಲಿಂದ ಇಲ್ಲಿ ಬಂದರೆ ಒಂದು ಚಿನ್ನದ ನಾಣ್ಯ. ಏನೋ ಒಂದು ಚಿನ್ನದ ನಾಣ್ಯ. 1 ಗ್ರಾಮಿಗೆ 10,000 ಇದೆ. ಈಗ ಆ ಕಡಿಮೆ ಇದೆ ಬಿಡಿ. 10 ಗ್ರಾಮಿಂದಲ್ಲ, 100 ಗ್ರಾಮಿನ ಒಂದು ನಾಣ್ಯ, 100 ಗ್ರಾಮಿನ ಒಂದು ನಾಣ್ಯ ಕೊಡ್ತೇನೆ. ನನಗೆ ಭಾರಿ ಖುಷಿ ಆಯಿತು. 70 ವರ್ಷದವ 20 ವರ್ಷದವ ಉತ್ಸಾಹ ಬಂತು. ನೋಡಿ ಹೇಗೆ ಅದು ಅವನಿಗೆ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಕೊಡ್ತು, ಹಚ್ಚಿತು ಅಂತಂದರೆ, ಹೋದ ಆಚೆಯಿಂದ ಈಚೆ, ಈಚೆಯಿಂದ ಆಚೆ. ಪ್ರತಿ ಸರಿ ಬಂದ ಕೂಡಲೇ ಒಂದು 100 ಗ್ರಾಮಿನ ಚಿನ್ನದ ನಾಣ್ಯ. ಮಧ್ಯಾಹ್ನ ಆಯಿತು, ಇವನಿಗೆ ಊಟದ ಚಿಂತೆ ಇಲ್ಲ, ನೀರು ಕೂಡ ಕುಡಿದಿಲ್ಲ. ಶ್ರೀಮಂತ ಆಗಬೇಕಲ್ವಾ, ಶ್ರೀಮಂತ ಆಗಿ ಸಾಯ್ಬೇಕು. ದೊಡ್ಡ ನಾಣ್ಯದ ರಾಶಿ ಬಿತ್ತು. ಆಗ ರಾಜ ಕೇಳಿದ, ರಾಜನ ಮಂತ್ರಿಗಳಿರ್ತಾರಲ್ಲ, ಮಂತ್ರಿಗಳಿಗೆ ಬಹಳ ಬೇಜಾರಾಗುತ್ತೆ. ವಿನಾಕಾರಣ ರಾಜ್ಯದ ಪ್ರಜೆಗಳ ಟ್ಯಾಕ್ಸ್ ಕಟ್ಟಿದ ಹಣ ಹೋಗ್ತಾ ಇದೆ ಈ ಮನುಷ್ಯನಿಗೆ, ನಮ್ಮ ರಾಜ್ಯನ ಬುದ್ಧಿ ಆಯ್ತಾ ಇಲ್ಲ. ರಾಜನ ಕೇಳೇ ಬಿಟ್ಟ, ಯಾಕಿಷ್ಟೆಲ್ಲ ಸುರಿತಾ ಇದ್ದೀರಿ, ಏನು ಬರ್ತದೆ? ರಾಜ ಬಹಳ ಬುದ್ಧಿವಂತ, ಮತಿವಂತ. ಅವನ ಮಂತ್ರಿ ಹತ್ರ ಹೇಳ್ತಾನೆ, ನೀನೊಂದು ಸ್ವಲ್ಪ ಕ್ಷಣ ಹೋಗಿ. ಆಗ ರಾಜ ಕೇಳ್ತಾನೆ, ಆಯ್ತಲ್ಲಪ್ಪ, ಇಷ್ಟೆಲ್ಲ ಹಣ ಆಯಿತು, ನೀನು ಸಿರಿವಂತ ಅದೇ, ಮುಗಿಸೋಣ ಅಂತ ಕೇಳ್ತಾನೆ. ಏನು ಮಲ್ಮನೆಯವರೇ, ಮುಗಿಸೋಣ ಅಂತ ಕೇಳ್ತಾನೆ. ಅಂದರೆ ಸ್ಪರ್ಧೆ ಮುಗಿಸೋಣ ಅಂತೇಳಿ. ಆಗ ಹಿಂಗೆ ನೋಡ್ತಾನೆ, ನೇಸರ ಇನ್ನೂ ಬಿದ್ದಿಲ್ಲ, ಸೂರ್ಯಾಸ್ತ ಇನ್ನೂ ಆಗಿಲ್ಲ, ಇನ್ನೊಂದು 10 ನಿಮಿಷ ಇದೆ, ಇನ್ನೊಮ್ಮೆ ಆ ಕಡೆ ಹೋಗಿ ಈ ಕಡೆ ಬರ್ಬೋದು ಅಂತ. ಆಗ ರಾಜ ಪ್ರತಿ ಸರಿ ಹೋಗ್ಬೇಕಿದ್ರೆ ಇವನಿಗೆ ಹೇಳ್ತಿದ್ದ,
ಹೋಗಿ ಬಾ ಅಂತ ಹೇಳ್ತಿದ್ದ. ಈ ಸರಿ ರಾಜ ಅಂದ, ಹೋಗು ಅಂದ. ಏನೋ ಹೋಗು ಅಂದ. ಆ ಕಡೆ ದಡದಿಂದ ಈ ಕಡೆ ದಡ ಬರ್ತಾನೆ, ಸೂರ್ಯಾಸ್ತವರೆಗೆ, ಸೂರ್ಯೋದಯದಿಂದ ಸೂರ್ಯಾಸ್ತವರೆಗೆ ಸಮಯ ಪಾಲನೆ ಇತ್ತು. ಮಹಾಭಾರತ ಯುದ್ಧ ಕೂಡ ಹಾಗೆ ಇತ್ತಲ್ವಾ, ಆಗಿನ ಕಾಲದಲ್ಲೆಲ್ಲ ಹಾಗೆ ಇತ್ತಲ್ಲ. ಈಗ ನಾವು ರಾತ್ರಿ ಬಂದು ಕನ್ನ ಹಾಕುದಲ್ಲ. ಆಗ ಹೋಗು ಅಂತ ಹೇಳ್ತಾನೆ. ಆ ಕಡೆಯಿಂದ ಈ ಕಡೆ ಬರ್ತಾನೆ. ಖುಷಿ 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 ತೇಲಾಡ್ತಾ ಬರ್ತಾನೆ. ಇನ್ನೇನು ದಂಡೆ ಬರಬೇಕಾದ್ರೆ ಅವನಿಗೆ ಹೃದಯ ಸ್ತಂಭನ ಆಯಿತು. ಸತ್ತೋಗ್ಬಿಟ್ಟ. ಏನದ ಸತ್ತೋಗ್ಬಿಟ್ಟ. ಆಗ ಮಂತ್ರಿಗೆ ರಾಜ ಹೇಳ್ತಾನೆ, ನೀನು ಎಷ್ಟಾದರೂ ಮಂತ್ರಿ ಅಲ್ವಾ, ನಾನು ರಾಜ. ನಾನು ಹೇಗೆ ರಾಜನಾಗಿದ್ದೇನೆ? ರಾಜನಾದವ ನಿರ್ಣಯ ತಗೊಳ್ಬೇಕಾಗ್ತದೆ. ಮಂತ್ರಿ ಆದವ ಸಜೆಷನ್ ಕೊಡ್ತಾನೆ. ಸಜೆಷನ್ ಯಾರು ಬೇಕಾದ್ರೂ ಕೊಡ್ಬೋದು ಅಲ್ವಾ. ಆದರೆ ನಿರ್ಣಯ ತಗೊಳ್ಳೋ ವ್ಯಕ್ತಿಗೆ ಆ ನಿರ್ಣಯದ ಪರ ವಿರೋಧ ಎರಡನ್ನೂ ಅನುರಕ್ಷಿಸಿ ಅವನು ನಿರ್ಣಯವನ್ನು ತಗೊಳ್ಬೇಕಾಗ್ತದೆ. ಆಗ ರಾಜ ಅಂದ ಮಂತ್ರಿಗೆ, ಇವೆಲ್ಲ ಚಿನ್ನದ ನಾಣ್ಯ ಮತ್ತೆ ಬೊಕ್ಸಕ್ಕೆ ಹಾಕು. ಯಾಕಂದ್ರೆ ವ್ಯಕ್ತಿ ಸತ್ತೋಗಿದ್ದಾನೆ. ನೋಡಿ ಎಷ್ಟು ಚಂದ ಕಥೆ ಇದು. ಅಂದರೆ ಹೊಟ್ಟೆ ಬಟ್ಟೆ ಕಟ್ಟಿ ಯಾರಿಗೂ ಮಾಡದೆ ಆ ಸಂಪತ್ತು ಇನ್ಯಾರಿಗೂ ಪಾಲಾಗುತ್ತೆ. ಪೇಪರ್ನಲ್ಲಿ ದೊಡ್ಡ ಅಂಕಣದಲ್ಲಿ ಬರ್ತದೆ. ಇದು ಇನ್ನೊಂದು ಕಥೆ. ನೋಡಿ, ಅವರು ಸಮಾಜವನ್ನು ಹೇಗೆ ತಿದ್ದಿದ್ರು, ಹೇಗೆ ಪ್ರಯತ್ನ ಮಾಡಿದ್ರು. ಆಮೇಲೆ ಗತಿಗೇಡು ಅಂತಿದೆಯಲ್ಲ ಅದೇನೆ. ಆಮೇಲೆ ಒಂದು ಬೆವರಿನ ಬೆಲೆ. ಅಲ್ಲೆಲ್ಲ ತುಂಬ ಪರಿಶ್ರಮ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ. ತುಂಬ ದುಡಿತಾರೆ. ಯಾಕಂದ್ರೆ ನಾನು ಗುಲ್ಬರ್ಗ, ಬಳ್ಳಾರಿ, ಗೋಕಾಕ್ ಮತ್ತು ರಾಯಚೂರಿನಲ್ಲೆಲ್ಲ ಕೆಲಸ ಮಾಡಿದ ಅನುಭವದ ಹೇಳ್ತಾನೆ. ಭಾಳ ಹಚ್ಕೊಳ್ತಾರೆ ಅವರು, ಭಾಳ ಹಚ್ಕೊಳ್ತಾರೆ. ಭಾಳ ವಿಚಾರನೂ ಮಾಡೋಂಗಿಲ್ಲ. ವಿಚಾರ ಮಾಡಿ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ನಮ್ಮವ್ರು ಹೇಳ್ತಾರೆ. ಅವ್ರು ಹಾಗೆಲ್ಲ ಇಲ್ಲ, ಮಲಗಿ ನಿದ್ದೆ ಬರ್ತದೆ. ಒಬ್ಬ ರಾಜ ಇದ್ದ. ಏನಂದರೆ ಅವನೊಬ್ಬ ಡಂಗ ಸಾರಿಸ್ತಾರೆ. ಏನಂದರೆ, ನಾಳೆ ನಮ್ಮ ಊರಿನ ಜನತೆಗೆಲ್ಲ ಮೃಷ್ಟಾನ್ನ ಭೋಜನ ಕೊಡಬೇಕು, ಯಾರು ಮನೆಯಲ್ಲಿ ಅಡುಗೆ ಮಾಡಬಾರ್ದು. ಹಿಂದೆಲ್ಲ ನಮ್ಮಲ್ಲಿ ಮದುವೆ ಬಂದು ಹೇಳ್ತಾ ಇದ್ರು, ನಾಳೆ ನಿಮ್ಮ ಮನೆಯಲ್ಲಿ ಒಲೆ ಇದೆ, ಬೆಂಕಿ ಹಾಕಾಗಿಲ್ಲ, ಎಲ್ಲ ನಮ್ಮನೆಗೆ ಬರಬೇಕು ಅಂತ ಹೇಳ್ತಾರೆ. ಈಗೆಲ್ಲ ಅದೆಲ್ಲ ಇಲ್ಲ. 12:30 ನಾವು ಹೋಗ್ತೇವೆ, ಊಟ ಮಾಡ್ತೇವೆ ಫಸ್ಟ್ ಪಂಕ್ತಿಯಲ್ಲಿ, ಆಮೇಲೆ ನಾವು ಬಂದ್ಬಿಡ್ತೇವೆ. ಕಾರ್ ತಗೊಂಡು ಹೋಗ್ತೇವೆ, ಕಾರ್ನಲ್ಲಿ AC ಹಾಕಿ ಬಂದ್ಬಿಡ್ತೇವೆ, ಯಾಕೆ ನಿದ್ದೆ ಆಗಬೇಕಲ್ಲ. ಸರಿ, ಅವನು ದಂಡ ಸಾರಿಸ್ತಾನೆ. ಎಲ್ಲರೂ ನಾಳೆ ಮೃಷ್ಟಾನ್ನ ಭೋಜನ ಇಟ್ಟಿದ್ದಾನೆ, ಎಲ್ಲರೂ ಬರಬೇಕು. ಎಲ್ಲರೂ ಬರ್ತಾರೆ, ಗಡದ್ದಾಗಿ ಊಟ ಮಾಡ್ತಾರೆ. ಊಟ ಮಾಡಿದ ನಂತರ ಹೊಗಳ್ತಾರೆ, ಅವ್ರವ್ರ ಮನೆಗಳಿಗೆ ಹೋಗ್ತಾರೆ. ರಾಜ ಹೀಗೆ ಬರ್ತಾನೆ. ಸಂಜೆವರೆಗೂ ಊಟ ನಡೀತಾ ಇರ್ತದೆ. ಭೋಜನ ಅಲ್ವಾ, ಫ್ರೀ ಭೋಜನ ಅಲ್ವಾ, ಮೃಷ್ಟಾನ್ನ ಭೋಜನ. ಆಗ ಒಬ್ಬ ಹುಡುಗ, ಯುವಕ ಬರ್ತಾನೆ. ಏನೋ ನಿನಗೇನು ಗೊತ್ತಾಗಿಲ್ಲನೋ ಅಂತ ಕೇಳ್ತಾನೆ. ನಾನು ಡಂಗ್ರ ಸಾರಿಸಿದ್ದು ನಿನ್ನ ಕಿವಿಗೆ ಬಿದ್ದಿಲ್ವಾ? ಬಿದ್ದಿದೆ, ನಾನು ಕಟ್ಟಿಗೆ ಕಡಿಲಿಕ್ಕೆ ಹೋಗಿದ್ದೆ ಅಂತ ಹೇಳ್ತಾನೆ. ಏನೋ ಕಟ್ಟಿಗೆ ಕಡಿಲಿಕ್ಕೆ? ಯಾಕೆ, ಊಟಕ್ಕೆ ಬರ್ಬೋದಿತ್ತಲ್ಲ? ಆಗ ಅವನು ಹೇಳ್ತಾನೆ, ಹಸಿವು ಆಗಿ ಊಟ ಮಾಡಬೇಕು, ಹಸಿವಾಗಿ ಊಟ ಮಾಡಬೇಕು. ಮೃಷ್ಟಾನ್ನ ಭೋಜನ ಊಟ ಮಾಡಬೇಕಿದ್ರೆ, ಊಟದ ಸವಿ ನನಗೆ ಗೊತ್ತಾಗಬೇಕಿದ್ರೆ ನನಗೆ ಹಸಿವೆ ಆಗಬೇಕು, ಮೈಯೆಲ್ಲ ಬೆವರು ಬರಬೇಕು. ನಾನು ಅಂಥ ಕೆಲಸ ಮಾಡಿ ದಣಿಗಳೇ ಇಲ್ಲಿ ಬಂದಿದ್ದೆ. ನನಗೆ ಹಸಿವಾದಾಗ ಈ ಮೃಷ್ಟಾನ್ನಕ್ಕಿಂತ 2 ರೊಟ್ಟಿ ಭಾಳ ಖುಷಿ ಆಗ್ತದೆ. ಏನೋ ಭಾಳ ಖುಷಿ ಆಗ್ತದೆ. ಆಗ ರಾಜಂಗೆ ದಿಗ್ಭ್ರಮೆ ಆಯಿತು. ಆದರೆ ಅವನಿಗೆ ಆಶ್ಚರ್ಯ ಆಗಿದ್ದು ಅಂದರೆ, ಅವನ ರಾಜ್ಯದಲ್ಲಿ ಎಲ್ಲರೂ ಆಲಸಿಗಳೇ. ಈ ಹುಡುಗನನ್ನು ಬಿಟ್ಟು ಎಲ್ಲರೂ ಆಲಸಿಗಳೇ, ಯಾರೂ ದುಡಿಲಿಕ್ಕೆ ಹೋಗಲಿಲ್ಲ. ಎಲ್ಲರೂ ಗಡದ್ದಾಗ ಬಂದ್ಬಿಟ್ರು ಊಟಕ್ಕೆ. 11:30 ಊಟ ಅಂದರೆ ಊಟಕ್ಕೆ ಬಂದ್ಬಿಟ್ರು ಎಲ್ಲ. ರಾಜಂಗೆ ಭಾರಿ ಚಿಂತೆಗೀಡಾಯಿತು. ನಾನು ಇಷ್ಟು ವರ್ಷ ರಾಜ್ಯ ಆಳಿದ್ದೇನೆ, ಈಗ ಒಂದು ಹುಡುಗ ಎಷ್ಟು ಅನುಭವಿ ಇದ್ದಾನಲ್ಲ, ಯಾರೂ ಇಲ್ಲಲ್ಲ. ಅವರೆಲ್ಲರೂ ದುಡಿದು ಬಂದರೆ ಊಟ ಸಿಗ್ತಿತ್ತೇ ಇಲ್ಲ, ಯಾರೂ ದುಡಿಲಿಕ್ಕೆ ಹೋಗಿ. ಗೌರ್ಮೆಂಟು ಇವತ್ತಿನ ವ್ಯವಸ್ಥೆ ಕೂಡ ಹಾಗಿದೆ. ಪುಕ್ಕಟೆ ಬಿಟ್ಟರೆ ಯಾರು ಹೋಗ್ತಾರೆ? ದುಡಿಲಿಕ್ಕೆ ಹೋಗ್ತಾರೆ, ಯಾರೂ ಹೋಗಲ್ಲ. ಅಂದರೆ ಅವರು ಅದನ್ನು ಮಾತನ್ನು ನೇರವಾಗಿ ಹೇಳಿಲ್ಲ. ಆದರೆ 50,000 ಜನ ಸೇರೋ ಸಭೆಯಲ್ಲಿ ಪ್ರಚಂಡ ಕರತಾಡನ. ಏನಾಗಬೇಕು ಅಂತೇಳಿ, ಆಳುವ ದೊರೆಗಳಿಗೆ ಏನಾಗಬೇಕು ಅಂತೇಳಿ. ಇದರಲ್ಲಿ ಪಾಠ ಇದೆಯೇ? ಇಲ್ಲ, ಪಾಠ ಇದೆ, ಖಂಡಿತವಾಗಿ ಪಾಠ ಇದೆ. ತಿಳ್ಕೊಂಡವ್ರು ತಿಳ್ಕೊತಾರೆ, ಎದುರಿಲ್ಲ. ಇದು ಅವರು ಕೊಡ್ತಿದ್ದಂಥ ಕಥೆಗಳು.
ಆಗ ಅಲ್ಲಿ ಹೋಗ್ಬೇಕಾದ್ರೆ 4 ಜನರನ್ನು ಮಾತಾಡಿಸ್ರೆ ಅಲ್ಲಿ ಅವರೇನು ಹೇಳ್ತಾರೆ, ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು ಅಂತ ನಾವು ಹೇಳ್ತೇವೆ, ಅವರೆಲ್ಲ ಹಾಗೆಲ್ಲ ಅಪ್ಪಗಳು ಅಂತ ಹೇಳ್ತಾರೆ. ತೀರ್ಕೊಂಡ ನಂತರ ಮುತ್ಯ ಅಂತ ಹೇಳ್ತಾರೆ. ಆ ಥರದ್ದೆಲ್ಲ ಇದೆ. ಅಪ್ಪಗಳು ಚೆನ್ನಾಗಿ ಮಾತಾಡೋಣಪ್ಪ. ನೋಡಪ್ಪ, ಕೇಳ್ದೇನ, ನಾಳೆಯಿಂದ ಮತ್ತೆ ಮನೆಯಲ್ಲಿ ಕೂತ್ರು ನೋಡ, ನೀನು ಸೊಂಟ ಮುರಿತೆ, ದುಡಿಲಿಕ್ಕೆ ಹೋಗ್ಬೇಕು ಅಂತ ನೋಡಿ. ಇಂಥದ್ದೆಲ್ಲ ಮಾಡಿ ಸಮಾಜವನ್ನು ಅವರು ತಿದ್ದಿದ್ರು. ಮತ್ತೆ ಇನ್ನೊಂದು ಅತ್ಯಂತ ಒಂದು ಘಟನೆ 20 ಜೂನ್ 2022 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸುತ್ತೂರು ಮಠಕ್ಕೆ ಬಂದಿದ್ದರು. ಸುತ್ತೂರು ಮಠಕ್ಕೆ ಇವರು ನಮ್ಮ ಸಿದ್ದೇಶ್ವರ ಸ್ವಾಮಿಯವರು ಸುತ್ತೂರು ಮಠಕ್ಕೆ ಹೋಗ್ತಾ ಇದ್ರು, ಅವಾಗವಾಗ ಹೋಗ್ತಾ ಇದ್ರು. ಅವರು ಎಲ್ಲೋದ್ರೂ ಕೂಡ ಆಶ್ಚರ್ಯ, ನಿಮಗೆ ಒಂದು ಕಬ್ಬಣ ಪಾಠ, ಒಂದು ಮಚ್ಚರದಾನ ಓದ್ತಾ ಇರ್ತಾರೆ. ಅನೇಕ ಜನ ಅವ್ರ ಹತ್ರ ಡಿಸ್ಕಷನ್ಗೆ ಅಂತ ಹೋಗ್ತಾರೆ, ದೊಡ್ಡ ದೊಡ್ಡ ಜನ ಹೋಗ್ತಿದ್ರು. ಅವರೆಂದು ಮಾತಾಡ್ತಿದ್ರು, ಚರ್ಚೆ ಮಾಡ್ರಿ ಅಂತ ಹೇಳ್ತಿದ್ರು. ಚೆಂದಾಗಿ ಕೇಳ್ತಿದ್ರು. ಆ ಚರ್ಚೆ ದಾರಿ ತಪ್ತು ಅಂತಂದಾಗ ಮಾತ್ರ ಅವರು ಇಂಟರ್ವೆನ್ಷನ್ ಮಾಡ್ತಾರೆ. ಎಲ್ಲ ನಾಳೆ ಮಾಡೋಣ ಅಂತೇಳಿ ಎದ್ದೋಗ್ಬಿಡ್ತಾರೆ. ಇದೆಲ್ಲ ಅವರ ಕಥನದಲ್ಲಿದೆ. ಎದ್ದೋಗ್ತಿದ್ರು. 22 ಜನವರಿ 2022ಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದಾಗ ಅಷ್ಟು ಜನ ಇದ್ರು ಅಲ್ಲಿ. ಸಾಮಾನ್ಯವಾಗಿ DC-ನೋ ಇನ್ಯಾರೋ ಇಂಟ್ರೊಡಕ್ಷನ್ ಮಾಡ್ತಾರೆ. ಅಂಥದ್ರಲ್ಲಿ ಸುತ್ತೂರು ಸ್ವಾಮೀಜಿಯವರು ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಈ ಕೆಲಸವನ್ನು ಕೊಟ್ಟರು. ಪ್ರಧಾನಮಂತ್ರಿಗಳ ಬಗ್ಗೆ ಶುಭಾಂಸನೆ ಅಂತ ಹೇಳ್ತಾರೆ, ಫೆಲಿಸಿಟೇಷನ್. ಇನ್ಯಾರು ಮಾತಾಡಿಲ್ಲ ಭಾಳ. ಯಾಕಂದ್ರೆ ಪ್ರಧಾನಮಂತ್ರಿಯವರು ನೀವು ನೋಡಿದ್ರಿ. ಆಗ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡ್ತಾ ಪ್ರಚಂಡವಾದಂಥ ಜನ ಸೇರಿದ್ದಾರೆ ಸುತ್ತೂರು ಮಠದಲ್ಲಿ. ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಅವತ್ತು ಎಲ್ಲರೂ ಇದ್ರು, ಯಾರಿಗೂ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಆಗ ಇವರು ಎದ್ದು ನಿಲ್ತಾರೆ. ಎದ್ದು ನಿಂತಾಗ ಕರತಾಡನ. ಅವರ ಮಾತು ಅಂದರೆ ಅಷ್ಟು ಮೆಲ್ಲಗೆ ಮತ್ತು ಮೃದು. ಈಗ ನಾನಾದರೂ ಸ್ವಲ್ಪ ದೊಡ್ಡದಾಗಿ ಮಾತಾಡಿದೆ, ಅಷ್ಟು ಮೆಲ್ಲಗೆ. ಆಗ ಅವರು ಪ್ರಾರಂಭದಲ್ಲಿಯೇ ಹೇಳ್ತಾರೆ, ನರೇಂದ್ರ ಮೋದಿಯವರ ಬಗ್ಗೆ ಮಾತಾಡುವುದೇ ಒಂದು ಸುಧೈವ, ಒಂದು ಕರತಾಡನವೇ. ಪ್ರತಿಯೊಂದು ಶಬ್ದಕ್ಕೆ ಕರತಾಡನ. ನೀವು ನೋಡ್ಬೋದು ಆ ಭಾಷಣದಲ್ಲಿ ಕರತಾಡನ, ಪ್ರತಿಯೊಂದು ಶಬ್ದಕ್ಕೆ. ನರೇಂದ್ರ ಮೋದಿಯವರು ಭಾರತ ಕಂಡ ಅಪರೂಪದ ಪ್ರಧಾನಿ. ಚಪ್ಪಾಳೆ, ಫುಲ್ ಚಪ್ಪಾಳೆ. ಅಲ್ಲ, ಈಗಲ್ಲ, ಅಲ್ಲಿ ಚಪ್ಪಾಳೆ. ಇಲ್ಲ, ಹೊಡೆದೇನು ತಪ್ಪೇನಿಲ್ಲ, ಹೊಡೆದು ತಪ್ಪಿಲ್ಲ. ಯಾಕೆಂದ್ರೆ ಇಂಥ ಒಂದು ಪ್ರಧಾನಿ ದೊರೆತದ್ದು ನಿಮ್ಮೆಲ್ಲರ ಸುದೈವ. ಚಪ್ಪಾಳೆ. ಒಂದೊಂದು ಶಬ್ದಕ್ಕೆ ಚಪ್ಪಾಳೆ, ಒಂದೊಂದು ಶಬ್ದಕ್ಕೆ. ಆಮೇಲೆ ಹೇಳ್ತಾರೆ, ಪ್ರಧಾನಮಂತ್ರಿಗಳಿಗೆ ಕನ್ನಡದನ್ನು ಸುತ್ತೂರು ಮಠದ ದೇಶಿಕೇಂದ್ರ ಸ್ವಾಮೀಜಿಯವರು ಅವರಿಗೆ ಅದು ಅನುವಾದ ಮಾಡ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ, ದಿನ 24 ಗಂಟೆನೂ ಜನಹಿತಕ್ಕಾಗಿ, ಜನಚಿಂತನೆಗಾಗಿ ಮೀಸಲಾಗಿಟ್ಟಂಥವರು ನಮ್ಮ ಪ್ರಧಾನಮಂತ್ರಿಗಳು ಅಂದಾಗ ಜೋರಾಗಿ ಕರೆತಾರೆ. ಮೋದಿಗಿಂತ ನಗು ಬರುತ್ತೆ. ಇಷ್ಟೆಲ್ಲ ಆದರೂ ಕೂಡ ಅವರ ಮುಖದ ಮೇಲಿರುವಂಥ ಮಂದಸ್ಮಿತೆ ಒಂದಿನಿತೂ ಕಡಿಮೆ ಆಗುವುದಿಲ್ಲ. ಅಂದಾಗ ನರೇಂದ್ರ ಮೋದಿಯವರ ಮುಖ ನೋಡ್ರಿ, ಒಂದಿನಿತೂ ಕಡಿಮೆ ಆಗುವುದಿಲ್ಲ. ಮಂದಸ್ಮಿತೆ ಒಂದಿನಿತೂ ಕಡಿಮೆ ಆಗುವುದಿಲ್ಲ ಅಂದಾಗ ಮತ್ತೆ ಕರೆತಾಳೆ. ಆಮೇಲೆ ಹೇಳ್ತಾರೆ, 3 ಯೋಗಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳನ್ನು, ಅವರ ಭಾಷೆ ಅಪರೂಪದ ಭಾಷೆ, ಎಲ್ಲಿನೂ ಅವರು ತಪ್ಪಿದ್ದಿಲ್ಲ. ಗ್ರಂಥ, ನಮ್ಮಲ್ಲ ಗ್ರಂಥ, ಹೊಡೆದು ಬಿಡ್ತಾರೆ. ಹೊಡುತ್ತ ಭಾಷೆ ಅಷ್ಟು ಶುದ್ಧ ಅದ ಬಾಲ್ಯತೆ. ಅವ್ರ ಹತ್ರ ಅದನ್ನು ಮಾಡಿದ್ಮೇಲೆ ನಾನು ಕೂಡ ಅದನ್ನು ಕನ್ನಡವನ್ನು ತಿದ್ಕೊಂಡೆ. 3 ಗ್ರಂಥಗಳನ್ನು ನರೇಂದ್ರ ಮೋದಿಯವರು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಅವೆಲ್ಲವೂ ಕೂಡ ಯೋಗಕ್ಕೆ ಸಂಬಂಧಪಟ್ಟ ಗ್ರಂಥಗಳು. ಶಿವಸೂತ್ರ, ಪತಂಜಲ ಸೂತ್ರ, ಭಕ್ತಿ ಸೂತ್ರ. ಇವು 3 ಪುಸ್ತಕಗಳು ಯೋಗಕ್ಕೆ ಸಂಬಂಧಪಟ್ಟವು. ಅವ್ರ ಕಡೆನೇ ಯಾಕೆ ಮಾಡಿಸಿದ್ದೀನಿ ಅಂತಂದರೆ, ಅವರೊಬ್ಬ ಯೋಗಿಗಳು.
ಚಪ್ಪಾಳೆ. ಅವರೊಬ್ಬ ಯೋಗಿಗಳು, ಅವರೊಬ್ಬ ಯೋಗಿಗಳು ಅಂತಂದಾಗ ಅವರೊಬ್ಬ ಯೋಗಿಗಳು. ಆಮೇಲೆ ಅವರ 3 ಪುಸ್ತಕದಲ್ಲಿ ತಾನೇನು ಬರೆದಿದ್ದೇನೆ ಅಂತಂದ್ರು, ನಿಮ್ಮನ್ನ ಪ್ರೀತಿಸಿರಿ, ನಿಮ್ಮ ಜನರನ್ನು ಪ್ರೀತಿಸಿರಿ, ಜಗತ್ತನ್ನೆಲ್ಲ ಪ್ರೀತಿಸಿರಿ. ಆ ಪುಸ್ತಕದಲ್ಲಿ ಇದ್ದದ್ದು ಇದು 3 ಅಂತಂದ್ರು, ಇನ್ನೇನಿಲ್ಲ. 5 ನಿಮಿಷದ 15 ಸೆಕೆಂಡ್ ಭಾಷಣ ಅದಷ್ಟೇ, ಹೆಚ್ಚಿಗೆ ಗೊತ್ತಿಲ್ಲ. ಅವರಂದ್ರು, ನಿಮ್ಮ ಮತ್ತೆ ಅವರ ಮಧ್ಯದಲ್ಲಿ ಅವ್ರ ಮಾತು ಕೇಳಲಿಕ್ಕೆ ನೀವೆಷ್ಟು ಉತ್ಸುಕರಾಗಿದ್ದಾರೆ, ನಾನು ಅಷ್ಟು ಉತ್ಸುಕನಾಗಿದ್ದೇನೆ ಅಂತೇಳಿ ಭಾಷಣವನ್ನು ನಿಲ್ಲಿಸ್ತಾರೆ. 5 ನಿಮಿಷ, 5.5 ನಿಮಿಷ. ಒಂದೊಂದು ಶಬ್ದವನ್ನು ಕೂಡ ನಾವು ಪ್ಲೀಸ್ ನೋಟ್ ಇಟ್ ಅಂತ ಹೇಳ್ತೇವಲ್ಲ, ಹಾಗೆ ಹೇಳಿದ್ದಾರೆ. ಯಾವ ಭಾಷಾ ಪ್ರಯೋಗ ಬಹಳ ಸಾದಾ ಇತ್ತು. ಆಮೇಲೆ ಅವರು ಆಯಿತು, ಇನ್ನೆಷ್ಟು ನಮಗೆ ವಿಷಯ ಇದೆಯಾ, ಮುಗಿತಲ್ಲ, ಮುಗಿಸ್ತಾ ಇದ್ದೇನೆ. ಮುಗಿಸ್ತೇನೆ, ಓಕೆ. ಯಾಕಂದರೆ ಸಿದ್ದೇಶ್ವರ ಸ್ವಾಮೀಜಿಯವರು ಬಹುಶಃ ಇಷ್ಟು ಮಾತಾಡ್ತಿದ್ದಿಲ್ಲ, ಅದಕ್ಕಿಂತ ಹೆಚ್ಚಿಗೆ ನಾವು ಮಾತಾಡಬೇಕು. ಅವರು ಮಾತಿನ ಹೊರಗೆ ಭಾಳ ಮೌನಿ. ಏನ್ರಿ ಉಪೇಂದ್ರ ಪೈ ಅವರೇ, ನಮ್ಮ ರಾಮಪೈ ಅವರೇ, ರಾಮಪೈ ಅವರೇ, ಮಾತಿನ ಹೊರಗೆ ಬಹಳ ಮೌನಿಯವರು, ಮಾತೇ ಇಲ್ಲ. ಅಲ್ಲಿ ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ. ಗುರೋಸ್ತು ಮೌನಂ ವ್ಯಾಖ್ಯಾನಂ. ಕೆಲವೊಮ್ಮೆ ಮೌನ ಇದ್ದರೆ ಬೇರೆಯವರಿಗೆ ಅರ್ಥ ಆಗುತ್ತೆ. ಸಾಕ್ರೆಟಿಸ್ ಹೇಳಿದ್ದಾನೆ, ಯಾಕೆ ಮೌನ ಅಂತ ಶಿಷ್ಯ ಕೇಳಿದಾಗ, ಇಫ್ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಮೈ ಸೈಲೆನ್ಸ್ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಮೈ ವರ್ಡ್ಸ್. ಇಫ್ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಮೈ ಸೈಲೆನ್ಸ್ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಮೈ ವರ್ಡ್ಸ್. ಇವರು ಸುಮ್ಮನೆ ಕೂತಿದ್ದಾರೆ ಅಂತಂದರೆ ಫಸ್ಟ್ ಮೌನವನ್ನು ಅರ್ಥ ಮಾಡಿಕೊಟ್ರೆ, ಮೌನ ಅರ್ಥ ಆಗೋದಿಲ್ಲ ಅಂತಂದರೆ ಮಾತುಗಳು ಅರ್ಥ ಆಗೋದಿಲ್ಲ. ಅದು ಅಷ್ಟೇ. ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ. ಇಂಥವರು ಆಲ್ ಗುಡ್ ಥಿಂಗ್ಸ್ ಶುಡ್ ಕಮ್ ಟು ಎನ್ ಎಂಡ್. ಅಲ್ವಾ? ಎಲ್ಲ ಒಳ್ಳೆಯ ಕೆಲಸಗಳು ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕು. ಅದು ಅವರ ಸಾವು. ಅವರು ತೀರ್ಕೊಂಡಿದ್ದು 2 ಜನವರಿ 2023. 82 ವರ್ಷ ಬದುಕಿದ್ರು. ಅವರು ಕೊನೆಯಲ್ಲಿ ಒಂದು ಅಭಿವಂದನಾ ಪತ್ರ ಬರೆದಿದ್ರು. ಅದು ತಾನು ತನ್ನ ನಿಧನಾನಂತರ ಅದನ್ನು ಬಿಡುಗಡೆಗೊಳಿಸಬೇಕು ಅಂತ ಹೇಳಿದರು. ಅದರಲ್ಲಿ ಅವರು ಬರೀತಾರೆ, ಇದನ್ನು ಹೇಳಿ ನಾನು ಮುಗಿಸ್ತೇನೆ, ಆಗ್ಬೋದಾ? ಬದುಕು ಅನುಭವಗಳ ಹಂದರ. ಅದರ ಸಿರಿವಂತಿಕೆಯು ವಿಶ್ವಚಿಂತನೆ ಮತ್ತು ಸತ್ಯಶೋಧನೆಗಳಿಂದ. ಅದರ ಸೌಂದರ್ಯವು ರಾಗ ದ್ವೇಷ ರಹಿತವಾದ ಮತ್ತು ಅಸೀಮಿತವಾದ ಸದ್ಭಾವದಿಂದ. ಅಂತಹ ಜೀವನದ ಉಪಯುಕ್ತವಾದ ಅನುಭವಗಳನ್ನು ಆಸಕ್ತರೊಂದಿಗೆ ಹಂಚಿಕೊಳ್ಳುವುದೇ ಧರ್ಮ. ಅದು ಸ್ವಪರ ನೆಮ್ಮದಿಗೆ ಕಾರಣ. ನನ್ನದು ಆವೇಗವಿಲ್ಲದ ಸಾವಧಾನದ ಸಾಮಾನ್ಯ ಬದುಕು. ಅವ್ರು ಎಂದಾದರೂ ಆವೇಗ ಇದ್ದು ನೋಡಿದ್ರು? ಎಂದಾದರೂ ಭೀಕರವಾದ ಭಾಷಣ ನಾವು ಹೇಳ್ತೇವಲ್ಲ, ಅಗ್ರೆಸಿವ್ ಅಂತೇಳಿ ಮಾಡಿದ್ರು? ಎಂದೂ ಮಾಡಿಲ್ಲ ಅವರು. ಅದನ್ನು ರೂಪಿಸಿದವರು ಗುರುದೇವರು, ಅದನ್ನು ಹದಗೊಳಿಸಿದವರು ಈ ನಾಡಿನ ಪೂಜ್ಯರು, ಹಿತೈಷಿಗಳು, ಸಹೃದಯರು, ಸಾಧಕರು ಮತ್ತು ಶ್ರೀಸಾಮಾನ್ಯರು. ನಿಸರ್ಗವು ಮೈಮನಸ್ಸುಗಳಿಗೆ ತಂಪನಿತ್ತಿದೆ. ತಾತ್ವಿಕ ಚಿಂತನೆಗಳು ತಿಳಿ ಬೆಳಗ ಹರಡಿದೆ. ಜಾಗತಿಕ ತತ್ವಜ್ಞಾನಿಗಳ ಮತ್ತು ವಿಜ್ಞಾನಿಗಳ ಶೋಧನೆಗಳು ದೃಷ್ಟಿಯ ಪರಿಸೀಮೆಯನ್ನು ದೂರ ಸರಿಸಿದೆ. ಆದ್ದರಿಂದಲೇ ನಾನು ಎಲ್ಲರಿಗೂ ಎಲ್ಲದಕ್ಕೂ ಉಪಕೃತ. ಬದುಕು ಮುಗಿಯುತ್ತದೆ. ದೀಪ ಆರಿದಂತೆ, ತೆರೆ ಅಡಗಿದಂತೆ, ಮೇಘ ಕರಗಿದಂತೆ. ಉಳಿಯೋದು ಬರೀ ಬಯಲು, ಮಹಾಮೌನ, ಶೂನ್ಯ ಸತ್ಯ. ಹಲವು ದಶಕಗಳ ಕಾಲ ಈ ಅದ್ಭುತ ಜಗತ್ತಿನಲ್ಲಿ ಬಾಳಿದ್ದೇನೆ, ನೋಡಿ ತಿಳಿದು ಅನುಭವಿಸಿದ್ದೇನೆ. ನನ್ನ ಬದುಕು ಕೊನೆಗೊಳ್ಳುವ ಮುಂಚೆ ಅದನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕು. ಅದಕ್ಕಾಗಿ ಅಂತಿಮ ಅಭಿವಂದನಾ ಪತ್ರ. ದೇಹದ ವಿಷಯದಲ್ಲಿ 1-2 ಆಶಯಗಳು ನೋಡಿ. ಸಾಮಾನ್ಯವಾಗಿ ಅವರಲ್ಲಿ ತೀರ್ಕೊಂಡ್ರೆ 100,000 ಮಠಗಳು ಅವರನ್ನು ಕರೆದಿತ್ತು. ಯಾವ ಮಠಕ್ಕೂ ಅವರು ಸ್ವಾಮಿಗೆ ಆಗಿಲ್ಲ. ಜೀವನದಲ್ಲಿ ಎಂದೂ ಕಾವಿಯನ್ನು ತೊಟ್ಟಿಲ್ಲ. ಕಾವಿಯನ್ನು ತೊಟ್ಟಿಲ್ಲ. ಕಾವಿಯನ್ನು ತೊಟ್ಟಿಲ್ಲ. ಖಾದಿ ಅಲ್ಲ, ಕಾವಿಯನ್ನು ತೊಟ್ಟಿಲ್ಲ. ಯಾವ ಮಠವನ್ನು ಅಲಂಕರಿಸಿ. ಅವರ
ಸಂಪ್ರದಾಯದಂತೆ ಅವರನ್ನು ಹೂಳಬೇಕಿತ್ತು. ಆದರೆ ಅವರು ಗುರುರಾಜ್ ಕರ್ಜಿಗಿಯವರು ಹೇಳ್ತಾರೆ, ಒಮ್ಮೆ ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಗುರುರಾಜ್ ಕರ್ಜಿಯವ್ರ ಹತ್ರ ಹೇಳಿದ್ರಂತೆ, ಯಾಕೆ ಸ್ಮಾರಕ ಗುರುರಾಜ್ ಅವರೇ, ಅಲ್ಲಮಪ್ರಭು ಅವರಿಗೇನು ಅಕ್ಕಮಾಲಿನಿ ಏನು ಗದ್ಗೆ ಇತ್ತನೋ, ಸ್ಮಾರಕ ಅಂದರೆ ಗದ್ಗೆ ಅಂತ ಹೇಳ್ತಾರೆ ಅವ್ರ ಭಾಷೆಯಲ್ಲಿ. ಹಾಗಾಗಿ ಅವರು ತಮ್ಮ ಶವವನ್ನು ಚಿತೆಗೆ ಅರ್ಪಣೆ ಮಾಡಬೇಕು. ಚಿತೆ ನೋಡಿ ನೀವು, ಅಲ್ಲಿ ಚಿತಾಸ್ಪರ್ಶ ಮಾಡಿದ್ರು ಯಾವ ಶ್ರಾದ್ದ ಕರ್ಮಗಳು ಬೇಡ, ಚಿತಾಭಸ್ಮವನ್ನು ನದಿ ಸಾಗರದಲ್ಲಿ ವಿಸರ್ಜಿಸುವುದು. ಆಮೇಲೆ ಕೃಷ್ಣ ಹೇಳಿದ ಒಂದು ಶ್ಲೋಕ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತು ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮ್ಯಂ ಸೃಜಾಮ್ಯಹಂ. ಯಾವ್ಯಾವಾಗ ಧರ್ಮಕ್ಕೆ ಗ್ಲಾನಿ ಆಗುತ್ತೆ, ಅಹಂ ಸೃಜಾಮಿ, ನಾನು ನನ್ನನ್ನು ರಚಿಸಿಕೊಳ್ಳುತ್ತೇನೆ, ಸೃಷ್ಟಿಸಿಕೊಳ್ಳುತ್ತೇನೆ ಅಂತ ಅದರ ಅರ್ಥ. ಅವರು ನೋಡಿ, ಎಲ್ಲವನ್ನು ಬಿಟ್ಟು ಹೋದರು, ಯಾವುದನ್ನು ಕೂಡ ಅವರು ತಗೊಂಡೋಗಿಲ್ಲ. ಅವರ ತತ್ವಜ್ಞಾನ ಅಥವಾ ಅವರ ಪಾಠಗಳು ಉತ್ತರ ಕರ್ನಾಟಕದಲ್ಲಿ ಬಹುಶಃ ಹುಬ್ಬಳ್ಳಿಯಿಂದ ಪ್ರಾರಂಭಗೊಂಡು ಬೀದರ್ವರೆಗೆ ಸಹಸ್ರ ಜನ ಇವತ್ತು ಅವರನ್ನು ಕೊಂಡಾಡ್ತಾರೆ. ನಿರಾಶೆಯಿಂದ ನೊಂದಿದ್ದ ಸಾವಿರ ಜನಗಳ ಮನಸ್ಸಿನಲ್ಲಿ, ಬದುಕಿನಲ್ಲಿ ನವಮನ್ವಂತರವನ್ನು ಹುಟ್ಟಿಸಿದ ಜನರು. ಅಂಥ ಒಂದು ಸ್ವಾಮೀಜಿಯವರ ಬಗ್ಗೆ ನಾವೆಲ್ಲರೂ ಎದ್ದು ನಿಂತು ಒಂದು ಅರ್ಧ ನಿಮಿಷದ ಮೌನ ಮಾಡಿದ್ರೆ ತಪ್ಪೇನಿಲ್ಲ. ಇದು ನನ್ನ ಕೋರಿಕೆ. ನಮಸ್ಕಾರ. ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ, ಅವಕಾಶ ತುಂಬ ಇದೆ. ಇದು ಸುಂದರ ಬದುಕುವಳಿ ಅವರೆಲ್ಲ ಸಂಕಲನ ಮಾಡಿದಂಥ ತೇದೇವ ಮೆಣಸಿಗೆ ಅಂತ ಯಾವುದೇ ಲೈಬ್ರರಿಯಲ್ಲಿ ಸಿಕ್ಕತ್ತೆ. ಇದು ತುಂಬ ಚೆನ್ನಾಗಿರುವಂಥ ಒಂದು ಪುಸ್ತಕ ಇದೆ. ನಿಮ್ಮೆಲ್ಲರಿಗೂ ಕೂಡ ಪ್ರಾರಂಭದಲ್ಲಿ ವಂದನೆ ಸಲ್ಲಿಸಿದ್ದೇನೆ. ಶಾಂತಚಿತ್ತರಾಗಿ ಕೇಳಿದ್ದೀರಿ. ನೋಡಿ, ಇದು ಕೂಡ ಮುಗಿದ ಮೇಲೆ ಅದಕ್ಕೂ ಕೂಡ ಗೊತ್ತಿದೆ. ನೋಡಿ, ಚಂದ ಮಾಡಿದಿರಿ. ನೀವೆಲ್ಲರೂ ಬಂದಿದ್ದೀರಿ, ಎಲ್ಲರ ಭಟ್ರು ಬಂದಿದ್ದಾರೆ, ಅವರ ನಳಿನಕ್ಕ ಬಂದಿದ್ದಾರೆ, ಶಾನ್ಭಾಗ್ರು ಬಂದಿದ್ದಾರೆ, RS ಹೆಗಡೆ, ಎಲ್ಲರೂ ಬಂದಿದ್ದೀರಿ. ನನಗೆ ಒಂದು ಸ್ವಲ್ಪ ಭಯ ಇತ್ತು. ಆದರೆ ಏನಂದರೆ, ಹಾಡುವುದು ಅನಿವಾರ್ಯ ಕರ್ಮ ನಿನಗೆ ಅಲ್ವಾ. ನನಗೆ ಇಷ್ಟು ಜನ ಬಂದಿದ್ದೀರಿ. ನೀವು ಪ್ರಾರಂಭದಲ್ಲಿ ಒಂದು 10-20 ಕುರ್ಚಿ ಖಾಲಿ ಇತ್ತು. ಆದರೆ ಬರ್ತಾ ಅವೆಲ್ಲವೂ ಕೂಡ ತುಂಬಿಕೊಳ್ತು. ಇನ್ನೊಂದು ದಿವಸ ಇಂಥ ಕಾರ್ಯಕ್ರಮಕ್ಕೆ ಉಪನ್ಯಾಸ ಶಂಕರಾಚಾರ್ಯರ ಮೇಲೆ, ರಮಣ ಮಹರ್ಷಿಗಳ ಮೇಲೆ, ಗೋಪಾಲಕೃಷ್ಣ ಅಡಿಗರ ಮೇಲೆ, ಇಸ್ಕಾನ್ ಸ್ವಾಮಿ ಪ್ರಭುಪಾದರ ಮೇಲೆ, ಆಮೇಲೆ ಇವ್ರ ಮೇಲೆಲ್ಲ ಉಪನ್ಯಾಸ. ಯಾಕಂದರೆ ಅಧ್ಯಾತ್ಮ ಕೇಳಿ ನಾವು ಇನ್ನೊಂದು ವಿಷಯ ಏನು ಕೇಳಿದ್ರೆ, ನಾನು ಏನು ಆಗಿದ್ದೇನೆ ಅದೆಲ್ಲವೂ ಕಟ್ಟಿಟ್ಬಿಟ್ಟಿದ್ದೇನೆ. ಒಂದು ಕಾಲದಲ್ಲಿ ಡಿವಿಷನ್ ಮ್ಯಾನೇಜರ್ ಆಗಿದೆ ಅಂತ, ಅವೆಲ್ಲವೂ ಇನ್ನು ನಾವು ನಮ್ಮ ರಾಸ್ತಾ ತಯಾರು ಮಾಡ್ಕೋಬೇಕು. ಮುಂದಿನ ತಯಾರಿ ಏನು, ನಾವು ಆಧ್ಯಾತ್ಮಿಕವಾಗಿ ಅಲ್ವಾ. ನಾವು ಕೂಡ ನಮ್ಮ ತಯಾರಿಯನ್ನು ನಾವು ಮಾಡ್ಕೋಬೇಕು, ಸರಿನಾ. ನಮ್ಮ ತಯಾರಿಯನ್ನು ನಾವು ಹೇಗೆ ಮಾಡ್ಕೋಬೇಕು ಅಂತಂದರೆ ನಮ್ಗೆ ಗೊತ್ತಿರುತ್ತೆ ಅಲ್ವಾ. ಆ ತಯಾರಿಯಲ್ಲಿ ಮಾಡ್ಕೋಬೇಕು ನಾವು. ಹಾಗಾಗಿ ಆ ತಯಾರಿಯನ್ನು ನಾವು ಮಾಡಬೇಕು ಅಂತಂದರೆ ಇಂಥ ಒಂದು ಮಹಾತ್ಮರ ಬಗ್ಗೆ ನಾವು ತಿಳ್ಕೊಳ್ಬೇಕು, ಓದಬೇಕು. ಇಷ್ಟ ಹೇಳಿ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಮುಗಿಸಿ ಸರಳ ಸಂತರು